ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಮಾಜ ವಿಜ್ಞಾನದ ಅಭ್ಯಾಸ ಪತ್ರಿಕೆ 5 ಇದರಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡೋಣ. ಇದರಲ್ಲಿ ನಿಮಗೆ ಟೋಟಲು 80 ಅಂಕಗಳು ಸಿಗುತ್ತೆ ಮಕ್ಕಳ. ಸಮಯಾವಕಾಶ 3 ಗಂಟೆಗಳ ಕಾಲ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ. ಇದು ನಿಮಗೆ 8 ಪ್ರಶ್ನೆ 1 ಅಂಕದಲ್ಲಿರುತ್ತೆ. ಟೋಟಲ್ ನಿಮಗೆ 8 ಅಂಕಗಳು ಸಿಗುತ್ತೆ. ಮೊದಲನೇದಾಗಿ, ಜೊರಾಸ್ಟ್ರಿಯನ್ ಧರ್ಮದ ಸ್ಥಾಪಕ ಅಬ್ರಾಹಂ, ಜರಾತುಸ್ಟ್ರ, ಪೈಗಂಬರ್, ಯೇಸು ಕ್ರಿಸ್ತ. 2, ಮಹಮ್ಮದ್ ಘೋರಿಯ ಪ್ರಮುಖ ದಂಡನಾಯಕ ಅಲಾವುದ್ದೀನ್, ಬಲ್ಬನ್, ಇಬ್ರಾಹಿಂ, ಕುತುಬ್ ಉದ್ದೀನ್ ಐಬಕ್. 3, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಸಂವಿಧಾನದ ಈ ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ. 32ನೇ ವಿಧಿ, 30ನೇ ವಿಧಿ, 35ನೇ ವಿಧಿ ಹಾಗೂ 31ನೇ ವಿಧಿ. 4, ಗಂಡ ಹೆಂಡತಿ ಮತ್ತು ಅವರ ಅವಿವಾಹಿತ ಮಕ್ಕಳು ಒಟ್ಟಿಗೆ ವಾಸವಾಗಿರುವ ಕುಟುಂಬ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ, ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ. 5, ಭೂಮಿ ಸಂತಾಲರು ಬುಡಕಟ್ಟು ಕಂಡುಬರುವ ಪ್ರದೇಶ. ದಕ್ಷಿಣ ಭಾಗ, ಪೂರ್ವ ಭಾಗ, ಕೇಂದ್ರ ಭಾಗ, ಅಂಡಮಾನ್ ಮತ್ತು ನಿಕೋಬಾರ್. 6, ಉತ್ತರ ಕನ್ನಡ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣಿನ ಪ್ರಕಾರ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು ಹಾಗೂ ಮರುಭೂಮಿ ಮಣ್ಣು. 7, ಕೊಟ್ಟಿರುವ ಆಯ್ಕೆಗಳಲ್ಲಿ ವಸ್ತು ರೂಪದ ಹಣಕ್ಕೆ ಇದು ಉದಾಹರಣೆ ಅಲ್ಲ. ಕುರಿ, ಹಲ್ಲು, ಹಸು ಹಾಗೂ ಕಂಚು. 8, ನಿರ್ವಹಣೆ ಎಂಬುದು ಬೇರೆಯವರಿಗೆ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು ಹೆನ್ರಿ ಫಯೋಲ್, ಜೆ.ಎಲ್. ಹೇನ್ಸ್, ಆಡಮ್ ಸ್ಮಿತ್, ಜಾರ್ಜ್ ಆರ್. ಟೆರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ನಿಮಗೆ 8 ಪ್ರಶ್ನೆ ಇರುತ್ತೆ. 1 ಅಂಕಗಳು ಅಂತಂದರೆ 8 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳು. ಪ್ರಶ್ನೆ 9, ಪುನರುಜ್ಜೀವನ ಚಳುವಳಿಯ ಪಿತಾಮಹ ಯಾರು? 10, ಶಿವಾಜಿಯ ತಾಯಿಯ ಹೆಸರೇನು? 11, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? 12, ಬುಡಕಟ್ಟು ಸಮುದಾಯ ಎಂದರೇನು? 13, ಉತ್ತರ ಮೈದಾನವನ್ನು ಬಿಸಿಲನಾಡು ಎಂದು ಕರೆಯಲು ಕಾರಣವೇನು? 14, ಕೆಆರ್ಎಸ್ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? 15, ಮಾರುಕಟ್ಟೆ ಎಂದರೇನು? 16, ನಿರ್ಧಾರ ಕೈಗೊಳ್ಳುವುದು ಎಂದರೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇದರಲ್ಲಿ ನಿಮಗೆ ಟೋಟಲು 8 ಪ್ರಶ್ನೆಗಳಿರುತ್ತೆ. 2 ಅಂಕಗಳು ಸಿಗುತ್ತೆ. ಟೋಟಲು 16 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ಪ್ರಶ್ನೆ 17, ಸೂಫಿ ಸಂತರ ಬೋಧನೆಗಳೇನು? 18, ಯುರೋಪಿಯನ್ನರು ಹೊಸ ಜಲಮಾರ್ಗವನ್ನು ಏಕೆ ಕಂಡುಹಿಡಿದರು? 19, ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಾವುವು? 20, ಶಾಲೆಯಲ್ಲಿ ಮಗು ಕಲಿಯುವ ಮೌಲ್ಯಗಳಾವುವು? 21, ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಲ್ಲಿ ನಿರ್ಧಾರಿತವಾಗುವ ಅಂಶಗಳಾವುವು? 22, ಪ್ರವಾಸೋದ್ಯಮದ ಅನುಕೂಲಗಳೇನು? 23, ಶ್ರಮ ವಿಭಜನೆಯ ಅನುಕೂಲಗಳಾವುವು? 24, ನಿಯಂತ್ರಣದ ಉದ್ದೇಶಗಳೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇದರಲ್ಲಿ ನಿಮಗೆ 3 ಅಂಕಗಳ 9 ಪ್ರಶ್ನೆ ಇರುತ್ತೆ ಮಕ್ಕಳ. ಟೋಟಲ್ ನಿಮಗೆ 27 ಅಂಕಗಳು ಸಿಗುತ್ತೆ. ಪ್ರಶ್ನೆ 25, ಕೃಷ್ಣದೇವರಾಯ ಅಧಿಕಾರಕ್ಕೇರಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವುವು? 26, 1ನೇ ಬಾಜಿರಾವ್ನ ಸಾಧನೆಗಳೇನು ವಿವರಿಸಿ. 27, ಇಲ್ತಮಷ್ನ ಕಾಲದಲ್ಲಿ ಆದ ಆಡಳಿತಾತ್ಮಕ ಸುಧಾರಣೆಗಳನ್ನು ಬರೆಯಿರಿ. 28, ರಾಜ್ಯಸಭೆಯ ರಚನೆಯನ್ನು ವಿವರಿಸಿ. 29, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. 30, ಕರ್ನಾಟಕದ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ. 31, ಕರ್ನಾಟಕದ ಮಳೆಗಾಲದ ಬಗ್ಗೆ ಬರೆಯಿರಿ. 32, ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಿ. 33, ನಿರ್ಧಾರ ಕೈಗೊಳ್ಳುವ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳಾವುವು?
ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ನಿಮಗೆ 4 ಅಂಕಗಳ 4 ಪ್ರಶ್ನೆ ಇರುತ್ತೆ. ಟೋಟಲ್ 16 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ಪ್ರಶ್ನೆ ನಂಬರ್ 34, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. 35, ಅಹೋಮ್ ರಾಜವಂಶದ ಸಾಧನೆಗಳಾವುವು. 36, ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳಾವುವು. 37, ಕರ್ನಾಟಕದಲ್ಲಿನ ಕೈಗಾರಿಕೆಗಳ ಬೆಳವಣಿಗೆ ಬಗ್ಗೆ ಬರೆಯಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಪ್ರಶ್ನೆ 38, ಕರ್ನಾಟಕದ ನಕಾಶೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ನಕಾಶೆ ಬರೆದ್ರೆ 1 ಮಾರ್ಕ್ ಇರುತ್ತೆ ಮಕ್ಕಳ. ಸ್ಥಳ ಗುರುತು ಮಾಡಿದ್ರೆ 4 ಅಂಕಗಳು. ಒಟ್ಟು ನಿಮಗೆ 5 ಅಂಕಗಳು ಇಲ್ಲಿ ಸಿಗುತ್ತೆ. ಸ್ಥಳಗಳು ನೋಡಿ, ಕೊಂಕಣ ತೀರ, ಸಂಡೂರು, ಮಲ್ಪೆ, ಮುಳ್ಳಯ್ಯನಗಿರಿ. ಮಕ್ಕಳ, ಇಲ್ಲಿಗೆ ಅಭ್ಯಾಸ ಪತ್ರಿಕೆ 5 ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.